ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದೇನೆಂದರೆ ಡಿಪ್ರೆಷನ್, ಖಿನ್ನತೆ ಅಥವಾ ವಿಷಾದ. ಖಿನ್ನತೆ ಅಂದರೆ ಒಂದು ಪ್ರಪಾತಕ್ಕೆ ಬೀಳುವ ನಿರಂತರವಾದ ಒಂದು ಭಾವನೆ. ಖಿನ್ನತೆಯನ್ನ ಅನುಭವಿಸುವವರ ಸಂಖ್ಯೆ ದಿನದಿಂದ ದಿನ ಹೆಚ್ಚುತ್ತಿದೆ. ಇದಕ್ಕೆ ಕಾರಣ ಏನು ಅಂತ ಒಂದು ವೇದಿಕ್ ದೃಷ್ಟಿಕೋನದಿಂದ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಇದು ನಾವು ತೆಗೆದುಕೊಳ್ಳಬೇಕಾದ ವೈದ್ಯಕೀಯ ಪರಿಹಾರಗಳ ಜೊತೆ ಹೆಚ್ಚುವರಿ ಪರಿಹಾರ ಅಂದರೆ ಅಡಿಷನಲ್ ಸೊಲ್ಯೂಷನ್ಸ್, ಅದರ ಬಗ್ಗೆ ನಾವು ಇವತ್ತು ನೋಡ್ತಾ ಇದ್ದೀವಿ. ವೇದಿಕ್ ಜ್ಞಾನದ ಪ್ರಕಾರ ಖಿನ್ನತೆ, ಆತಂಕ, ಭಯ ಇದೆಲ್ಲ ಮತ್ತು ಇತರ ಮಾನಸಿಕ ತೊಂದರೆಗಳು ಸಮಸ್ಯೆ ಅಲ್ಲ, ಆದರೆ ಸಮಸ್ಯೆಯ ಒಂದು ಲಕ್ಷಣ. ಅಂದರೆ ಪ್ರಾಬ್ಲಮ್ ಅಲ್ಲ, ಆದರೆ ಪ್ರಾಬ್ಲಮಿನ ಸಿಂಪ್ಟಮ್. ಇದರ ಮೂಲ ಸಮಸ್ಯೆ ಬೇರೆನೇ ಇದೆ. ಇದರ ಮೂಲ ಸಮಸ್ಯೆ ಏನು ಅಂತ ವೇದಿಕ್ ದೃಷ್ಟಿಕೋನದಿಂದ ನೋಡೋದಾದ್ರೆ, ನಾವು ಮನುಷ್ಯರಾಗಿ ಇಲ್ಲಿ ಹುಟ್ಟಿದ ಮೇಲೆ ನಮಗೆ ಒಂದು ಉದ್ದೇಶ ಅಂತ ನೀಡಲಾಗಿರುತ್ತೆ. ಆ ಉದ್ದೇಶವನ್ನ ನಾವು ಪೂರ್ಣಗೊಳಿಸದಿದ್ದರೆ ನಮಗೆ ಖಿನ್ನತೆ ಮತ್ತೆ ಇತರ ಮಾನಸಿಕ ತೊಂದರೆಗಳು ಬರುವುದು ಸಾಮಾನ್ಯ ಹಾಗೂ ಸಹಜ. ಭಯ, ಆತಂಕ ಮತ್ತೆ ಮುಂತಾದ ಮಾನಸಿಕ ತೊಂದರೆಗಳು, ಖಿನ್ನತೆ ಅಂತ ಮಾನಸಿಕ ತೊಂದರೆಗಳಿಗೆ ಇದು ಒಂದು ಆಳವಾದ ಆಧ್ಯಾತ್ಮಿಕ ಮಟ್ಟದ ಒಂದು ಕಾರಣ. ಉದಾಹರಣೆಗೆ ಒಂದು ಹೇಳಬೇಕು ಅಂದರೆ, ಒಂದು ಫಲವತ್ತಾದ ಭೂಮಿಯಲ್ಲಿ ನಾವು ನಮಗೆ ಅಪೇಕ್ಷಿತ ಬೆಳೆಯನ್ನ ನೆಡದಿದ್ದರೆ ಕಾಲಕ್ರಮೇಣದಲ್ಲಿ ಕಳೆ ತಾನಾಗಿಯೇ ಬೆಳೆಯುತ್ತೆ. ಒಂದು ಕಬ್ಬಿಣವನ್ನ ನಾವು ಉಪಯೋಗಿಸದಿದ್ದರೆ ಅದು ಸಮಯದ ಹೋಗ್ತಾ ಹೋಗ್ತಾ ಅದು ತಾನಾಗಿಯೇ ತುಕ್ಕು ಹಿಡಿಯುತ್ತೆ. ನಾವು ಬೇಯಿಸಿದ ಪದಾರ್ಥವನ್ನ, ಆಹಾರವನ್ನ ನಿರ್ದಿಷ್ಟ ಸಮಯದ ಒಳಗೆ ಸೇವಿಸದಿದ್ದರೆ ಅದು ಹಳಸುತ್ತೆ. ಅದೇ ರೀತಿ ಯಾವುದೇ ತರಹದ ಒಂದು ಆಹಾರದ ಉತ್ಪನ್ನ ಅಥವಾ ಧಾನ್ಯಗಳು ನಿರ್ದಿಷ್ಟ ಸಮಯದ ಒಳಗೆ ಅದನ್ನು ಉಪಯೋಗಿಸ್ತಿದ್ರೆ ಕುಟ್ಟೆ ಅಥವಾ ಹುಳ ಹಿಡಿಯುತ್ತೆ. ಅದೇ ರೀತಿ ನಾವು ಕೂಡ ನಮಗೆ ನೀಡಿರುವ ಯಾವುದಾದ್ರೂ ಒಂದು ಶಕ್ತಿ, ಊರ್ಜಾ ಅಥವಾ ಚೈತನ್ಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸದಿದ್ದರೆ ಸಮಯದೊಂದಿಗೆ ಅದು ನಕಾರಾತ್ಮಕತೆಯನ್ನ ಉಂಟು ಮಾಡುತ್ತೆ. ಯಾಕೆಂದ್ರೆ ಎಲ್ಲವನ್ನ ಒಂದು ಉದ್ದೇಶದಿಂದ ರಚಿಸಲಾಗತ್ತೆ. ಆ ಉದ್ದೇಶ ಪೂರೈಸದಿದ್ದರೆ ಸಮಯಕ್ಕೆ ಅದು ನಿಷ್ಪ್ರಯೋಜಕವಾಗತ್ತೆ. ಅದಕ್ಕೆ ಇಂಗ್ಲಿಷಿನಲ್ಲಿ ಒಂದು ಮಾತಿದೆ, ಯೂಸ್ ಇಟ್ ಆರ್ ಲೂಸ್ ಇಟ್, ಅಂದ್ರೆ ಉಪಯೋಗಿಸಿ ಅಥವಾ ಕಳೆದುಕೊಳ್ಳಿ ಅಂತ. ಸೊ ಜೀವನದಲ್ಲಿ ಪರಮಾತ್ಮನ ದಯೆಯಿಂದ ನಮಗೆ ನೀಡಿರುವ ಯಾವುದಾದ್ರೂ ಒಂದು ವಸ್ತು ಅದನ್ನ ಸಂಪೂರ್ಣವಾಗಿ ಬಳಸುವುದು ಅಂದರೆ ಸರಿಯಾದ ಕರ್ಮವನ್ನ ಮಾಡುವುದು ಅಂತ ಅರ್ಥ. ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವುದು ಇದನ್ನೇ. ನಮ್ಮ ಆಧ್ಯಾತ್ಮಿಕ ವಿಕಸನಕ್ಕಾಗಿ ಸರಿಯಾದ ಕರ್ಮವನ್ನ ಮಾಡಲು ನಾವು ಈ ಭೂಲೋಕಕ್ಕೆ ಕಳಿಸಲ್ಪಟ್ಟಿದ್ದೀವಿ. ಅದಕ್ಕಾಗಿಯೇ ಈ ಭೂಲೋಕಕ್ಕೆ ಕರ್ಮಲೋಕ ಅಂತ ಹೆಸರು. ಆ ಕರ್ಮವನ್ನ, ಯಾವ ಕರ್ಮ ನಮ್ಮನ್ನ ಉನ್ನತಿಯ ಕಡೆ ಕರ್ಕೊಂಡು ಹೋಗುತ್ತೋ, ನಮ್ಮನ್ನ ಉದ್ಧಾರ ಮಾಡುತ್ತೋ, ನಮ್ಮನ್ನ ವಿಕಸನದ ಕಡೆ ಕರ್ಕೊಂಡು ಹೋಗುತ್ತೋ, ಆ ಕರ್ಮವನ್ನ ನಾವು ಮಾಡದಿದ್ದಾಗ ಸಹಜವಾಗಿ ಸರ್ವೇ ಸಾಮಾನ್ಯವಾಗಿ ಆ ಶಕ್ತಿಯನ್ನ ನಾವು ಮಿಸ್ಯೂಸ್ ಮಾಡ್ಕೊಂಡಂಗೆ, ಅಂದ್ರೆ ಅದನ್ನ ತಪ್ಪು ರೀತಿಯಲ್ಲಿ ಉಪಯೋಗಿಸಿದಂತೆ ಪರಿಗಣಿಸಲಾಗತ್ತೆ. ಆ ಕಾರಣಕ್ಕೇನೆ ನಮಗೆ ಈ ಮಾನಸಿಕ ತೊಂದರೆಗಳು ಬರಕ್ಕೆ ಪ್ರಾರಂಭವಾಗತ್ತೆ. ಭೂಮಿಯಲ್ಲಿ ಮನುಷ್ಯರು ಮಾಡಬೇಕಾದ ನಿಜವಾದ ಕರ್ಮ ಯಾವುದು, ಇದರ ಬಗ್ಗೆ ಕೂಡ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಇದು ಒಂದು ಆಧ್ಯಾತ್ಮಿಕ ಮಟ್ಟದ ಒಂದು ಕಾರಣವಾದರೆ, ಖಿನ್ನತೆಗೆ ಇನ್ನೂ ಎರಡನೆಯ ಕಾರಣ ಇದೆ. ಅದೇನೆಂದರೆ ಮಾನಸಿಕವಾದ ಕಾರಣ. ಮನುಷ್ಯನಿಗೆ ಇಲ್ಲಿ ಮಾಡಬೇಕಾದ ಕೆಲಸ ಮಾಡುವಾಗ ಯಾವುದೇ ನಿರೀಕ್ಷೆಯನ್ನ ಹೊಂದಿರಬಾರದು. ಓಕೆ, ಇನ್ನು ಎರಡನೇ ಕಾರಣಕ್ಕೆ ಬಂದ್ರೆ, ಖಿನ್ನತೆಗೆ ಒಂದು ಮಾನಸಿಕ ಮಟ್ಟದಲ್ಲೂ ಒಂದು ಕಾರಣ ಇದೆ. ಅದೇನೆಂದರೆ ಮನುಷ್ಯನಾಗಿ ಇಲ್ಲಿ ಮಾಡಬೇಕಾದ ಕರ್ಮವನ್ನ ಮಾಡುತ್ತಿರುವಾಗ ಯಾವುದೇ ನಿರೀಕ್ಷೆಯನ್ನ ಹೊಂದಿರಬಾರದು. ಕರ್ಮದ ಫಲದ ನಿರೀಕ್ಷೆ ಇದ್ದರೆ ಅದು ಸಹಜವಾಗಿ ಆತಂಕವನ್ನ ಉಂಟು ಮಾಡುತ್ತೆ. ಆ ಕರ್ಮದ ಫಲದಲ್ಲಿ ನಿರೀಕ್ಷೆ ಪೂರೈಸದಿದ್ದಾಗ ಖಿನ್ನತೆ ಉಂಟಾಗತ್ತೆ. ಕೆಲಸ ಮಾತ್ರ ನಮಗೆ ತೃಪ್ತಿ ನೀಡುತ್ತೆ, ಆದರೆ ನಿರೀಕ್ಷೆ ಅಲ್ಲ. ಅದಕ್ಕಾಗಿಯೇ ವೇದಿಕ್ ಗ್ರಂಥಗಳಲ್ಲಿ ಹೇಳಲಾಗಿದೆ, ಕರ್ಮದ ಫಲವನ್ನ ಇಚ್ಛಿಸಬೇಡ, ಕರ್ಮವನ್ನ ಮಾತ್ರ ಮಾಡು ಅಂತ. ಹಾಗಾದ್ರೆ ಖಿನ್ನತೆಗೆ ನಾವು ಎರಡು ಕಾರಣಗಳನ್ನ ಇಲ್ಲಿ ನೋಡಿದ್ವಿ. ಮೊದಲನೇದು, ನಾವು ಜೀವನದಲ್ಲಿ ಮಾಡಬೇಕಾದ ಕರ್ಮವನ್ನ ಮಾಡದಿದ್ದಾಗ
ಆವಾಗ ಖಿನ್ನತೆ ಬರುತ್ತೆ. ಯಾಕಂದ್ರೆ ಆ ಊರ್ಜಾ ಮತ್ತೆ ಶಕ್ತಿ ನಮಗೆ ಏನು ನೀಡಿರುತ್ತೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸದಿದ್ದಾಗ. ಎರಡನೇ ಕಾರಣ ಏನು ಅಂದ್ರೆ ಮಾನಸಿಕವಾಗಿ ನಾವು ಕರ್ಮದ ಫಲದಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಾಗ. ಈ ಎರಡು ತಪ್ಪು ಮನೋಭಾವವನ್ನ ನಾವು ಸರಿಪಡಿಸಿಕೊಂಡಾಗ ನಮಗೆ ನಾವೇ ಈ ಸಮಸ್ಯೆಗಳಿಗೆ ಗುಣವನ್ನ ಕಂಡುಕೊಳ್ಳಬಹುದು. ಇನ್ನೊಂದು ಸ್ವಾರಸ್ಯಕರವಾದ ವಿಷಯವೆಂದರೆ ವೇದಿಕ್ ಜ್ಞಾನದ ಪ್ರಕಾರ ಎಲ್ಲಾ ಪಂಚಭೂತಗಳು ತಮ್ಮ ಮೂಲದ ಕಡೆ ಹೋಗುತ್ತೆ. ಅಂದರೆ ಬೆಂಕಿ ಅದರ ಮೂಲ ಸೂರ್ಯನ ಕಡೆ ಮೇಲ್ಮುಖವಾಗಿ ಪ್ರಜ್ವಲಿಸುತ್ತೆ. ನದಿ ಅದರ ಮೂಲ ಸಾಗರದ ಕಡೆ ಹರಿಯುತ್ತೆ. ಪದಾರ್ಥಗಳು ಅಂದ್ರೆ ಮ್ಯಾಟರ್ ಅದರ ಮೂಲ ಭೂಮಿಯ ಕಡೆ ಬೀಳುತ್ತೆ. ಗಾಳಿ, ನಾವು ಇದನ್ನ ಹೀಲಿಯಂ ಬಲೂನ್ಸ್ ಅಲ್ಲಿ ನೋಡ್ಬೋದು. ಗಾಳಿ ಕೂಡ ಅದರ ಮೂಲ ಆಕಾಶ ತತ್ವದ ಕಡೆ ಹೋಗುತ್ತೆ. ಹೀಗೆ ಎಲ್ಲ ಅದರ ಮೂಲದ ಕಡೆ ಹೋಗುತ್ತೆ. ಆದರೆ ಅದು ವಿರುದ್ಧ ದಿಕ್ಕಿನಲ್ಲಿ ಹೋದಾಗ ಏನಾಗತ್ತೆ ಅಂದ್ರೆ, ಉದಾಹರಣೆಗೆ ಬೆಂಕಿ ಮೇಲ್ಮುಖವಾಗದೆ ಕೆಳಮುಖವಾದರೆ ಅದು ಶಮನವಾಗತ್ತೆ ಅಥವಾ ಆರಿ ಹೋಗುತ್ತೆ. ನದಿ ಅದರ ಮೂಲದ ಕಡೆ ಸಾಗರದ ಕಡೆ ಹರಿಯದಿದ್ದರೆ ಒಣಗಿ ಹೋಗುತ್ತೆ ಅಥವಾ ಬತ್ತಿ ಹೋಗುತ್ತೆ. ತನ್ನ ಮೂಲದ ಕಡೆ ಯಾವುದು ಹೋಗೋದಿಲ್ವೋ ಅದು ಅದರ ಅಸ್ತಿತ್ವದಲ್ಲೂ ಇರೋದಿಲ್ಲ. ಈ ಸತ್ಯದಲ್ಲಿ ಒಂದು ಆಳವಾದ ಜ್ಞಾನ ಇದೆ. ಮನುಷ್ಯ ಕೂಡ ತನ್ನ ಮೂಲದ ಕಡೆ ಹೋಗದಿದ್ದಾಗ ತೊಂದರೆಗೆ ಒಳಗಾಗ್ತಾನೆ. ನಮ್ಮ ಮೂಲ ಯಾವುದು? ಈ ದೇಹ ಪ್ರಕೃತಿಯ ಎಲ್ಲ ಪಂಚಭೂತಗಳಿಂದ ರಚಿಸಲಾಗಿದೆ. ಹಾಗಾದರೆ ನಮ್ಮ ದೇಹದ ಮೂಲ ಪ್ರಕೃತಿ ಅಥವಾ ಪಂಚಭೂತಗಳು. ನಮ್ಮ ಚೈತನ್ಯ ಅಥವಾ ಜೀವಾತ್ಮ ಪರಮಾತ್ಮನದ್ದೇ ಅಂಶ. ಆದ್ದರಿಂದ ನಾವು ಅಂದ್ರೆ ಜೀವಾತ್ಮ, ನಮ್ಮ ಮೂಲ ಪರಮಾತ್ಮ. ನಾವು ನಮ್ಮ ಮೂಲದಿಂದ ಕತ್ತರಿಸಲ್ಪಟ್ಟಿದ್ದೇವೆ. ಆದ್ದರಿಂದ ಪ್ರಕೃತಿ ಮತ್ತೆ ಪರಮಾತ್ಮನಿಂದ ಸಂಪೂರ್ಣವಾಗಿ ಕಡಿತಗೊಂಡ ಕಾರಣ ನಮ್ಮ ಅಸ್ತಿತ್ವ ಕೆಳಮುಖವಾಗಿ ಖಿನ್ನತೆಯನ್ನ ಅನುಭವಿಸುತ್ತೆ. ಹಾಗಾದ್ರೆ ಇದರಿಂದ ಹೊರಬರುವ ಪರಿಹಾರ ಏನು? ವೈದ್ಯಕೀಯವಾಗಿ ಏನು ಚಿಕಿತ್ಸೆಯನ್ನು ಪಡೆಯಬೇಕು ಅದರ ಜೊತೆಗೆ ಪ್ರಕೃತಿಯ ಸಂಪರ್ಕ ಖಿನ್ನತೆಯಿಂದ ಹೊರಬರಲು ನಮಗೆ ತುಂಬಾ ಸಹಾಯ ಮಾಡುತ್ತೆ. ಪ್ರಕೃತಿಯೊಂದಿಗೆ ನಿಜವಾದ ಸಂಪರ್ಕ ಯಾರು ಹೊಂದುತ್ತಾರೋ ಅವರಿಗೆ ಖಿನ್ನತೆ ಎಂದಿಗೂ ಕಾಡುವುದಿಲ್ಲ. ಇದು ವೇದಿಕ್ ಜ್ಞಾನದ ಒಂದು ಗ್ಯಾರಂಟಿ ಅಥವಾ ಭರವಸೆ. ಪರಮಾತ್ಮ ಹಾಗೂ ಪ್ರಕೃತಿಯೊಂದಿಗೆ ಸಂಪರ್ಕವನ್ನ ಹೊಂದಿದಾಗ ಡಿಪ್ರೆಷನ್ಗೆ ಶಾಶ್ವತವಾದ ಪರಿಹಾರವನ್ನ ಕಾಣಬಹುದು. ಇದು ಇತ್ತೀಚಿನ ಮಾಡರ್ನ್ ಮೆಡಿಕಲ್ ಸೈನ್ಸ್ ಕೂಡ ಒಪ್ಪುತ್ತೆ. ಜಪಾನ್ನಲ್ಲಿ ಡಿಪ್ರೆಷನ್ ಪೇಷಂಟ್ಸ್ಗೆ ಅವರು ಫಾರೆಸ್ಟ್ ಥೆರಪಿ ಅನ್ನೋದನ್ನ ಒಂದು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದರಲ್ಲಿ ಅವರು ಅವರ ಡಿಪ್ರೆಷನ್ ಪೇಷಂಟ್ಸ್ಗೆ ಏನು ಹೇಳ್ತಾರೆ ಅಂದರೆ, ನೀವು ಒಂದು ನಿರ್ದಿಷ್ಟ ಸಮಯಕ್ಕೆ ಒಂದು ವಾರನೋ 10 ದಿನಾನೋ 2 ವಾರನೋ ನೀವು ಕಾಡಿನಲ್ಲಿ ಹೋಗಿ ಕ್ಯಾಂಪ್ ಮಾಡಿ ಅಲ್ಲಿ ಪ್ರಕೃತಿಯ ಜೊತೆ ನೀವು ಇದ್ದಾಗ ಆ ಪರಿಸರದಲ್ಲಿ ಆ ಪ್ರಾಕೃತಿಕ ಶಬ್ದ ಧ್ವನಿಗಳನ್ನು ಕೇಳ್ತಾ ಎಲ್ಲ ಪಂಚಭೂತಗಳ ಜೊತೆ ಕನೆಕ್ಟ್ ಆಗ್ತಾ ನೀವು ನಿಮ್ಮ ತೊಂದರೆಯಿಂದ ಹೊರಗೆ ಬರಬಹುದು ಅಂತ. ಸೊ ಹಾಗಾದರೆ ಈ ಪ್ರಕೃತಿ ಜೊತೆ ನಾವು ಕೂಡ ಈ ಸಿಟಿ ಲೈಫಲ್ಲಿ ಹೇಗೆ ಕನೆಕ್ಟ್ ಆಗ್ಬೋದು, ಏನನ್ನೆಲ್ಲ ಮಾಡ್ಬೋದು ಅಂತ ನಾವು ಮುಂದಿನ ಸಂಚಿಕೆಗಳಲ್ಲಿ ಕಲಿಯೋಣ. ಸೊ ಹಾಗಾದರೆ ಇವತ್ತು ನಾವು ಡಿಪ್ರೆಷನ್ ಬಗ್ಗೆ ಒಂದು ವೇದಿಕ್ ಪರ್ಸ್ಪೆಕ್ಟಿವ್ ಅಂದರೆ ಒಂದು ವೇದಿಕ್ ದೃಷ್ಟಿಕೋನವನ್ನು ಕಲ್ತಿದ್ದೀವಿ. ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚು ಇಂತಹ ಸಮಸ್ಯೆಗಳಿಗೆ ಸರಳವಾದ ಉಪಾಯಗಳ ಬಗ್ಗೆ ಮಾತನಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಸೇರಿದ್ದಕ್ಕೆ ಧನ್ಯವಾದ.